ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರದೀಪ್ ಆರ್ಯ. ನ್ಯಾಚುರಲ್ ಬಲ್ಕಿಂಗ್ ಸೀರೀಸ್ ಡೇ 5 ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವರ್ಕೌಟ್ ಬಂದು ಬ್ಯಾಕ್ ಮತ್ತೆ ಬೈಸಿಪ್ಸ್ ಆಗಿರೋದ್ರಿಂದ ಫಸ್ಟ್ ಬ್ಯಾಕ್ ಗೆ ಪುಲ್ಅಪ್ಸ್ ಮಾಡಬೇಕು. ಪುಲ್ಅಪ್ಸ್ 2ರಿಂದ 3 ಸೆಟ್ ಮಾಡಿದ್ರೆ ಒಳ್ಳೆ ವಾರ್ಮ್ ಅಪ್ ಆಗುತ್ತೆ. ಎನರ್ಜಿ ಲೆವೆಲ್ ಜಾಸ್ತಿ ಇದ್ದಾಗ ಡೆಡ್ ಲಿಫ್ಟ್ ಮಾಡಬೇಕು. ಬಿಕಾಸ್ ವರ್ಕೌಟ್ ಅಲ್ಲಿ ಆದ್ಮೇಲೆ ಡೆಡ್ ಲಿಫ್ಟ್ ಮಾಡೋದಕ್ಕೂ ಮುಂಚೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹೆವಿ ವೇಟ್ ಚೆನ್ನಾಗಿ ಮಾಡಬಹುದು. ಅದಾದ್ಮೇಲೆ ಲ್ಯಾಟ್ ಪುಲ್ ಡೌನ್ ಮೊದಲನೇ ವೇರಿಯೇಷನ್ಸ್ ಬಂದು ಹೆವಿ ವೇಟ್ಸ್ 2ರಿಂದ 3 ಸೆಟ್ ಮಾಡಿ. ನೆಕ್ಸ್ಟ್ ವೇರಿಯೇಷನ್ ಬಂದು ಬಾರ್ಬಲ್ ರೋ. ಆಕ್ಚುಲಿ ಬ್ಯಾಕ್ ನ ಸೂಪರ್ ಆಗಿ ಒಳ್ಳೆ ಲುಕ್ ಕೊಡೋದೇ ಬಾರ್ಬಲ್ ರೋ. ಇದ್ರಲ್ಲಿ 3-4 ವೇರಿಯೇಷನ್ಸ್ ಇದೆ, ಒಂದನ್ನು ಮಾಡಿ ಸಾಕು. ನೆಕ್ಸ್ಟ್ ವೇರಿಯೇಷನ್ ಬಂದು ಸೀಟೆಡ್ ಕೇಬಲ್ ರೋ. ಇದನ್ನು ಅಷ್ಟೇ 2ರಿಂದ 3 ಸೆಟ್, ಬಟ್ ಇದಂತೂ ಹೆವಿ ವೇಟ್ಸ್ ಮಾಡಲೇಬೇಕು. ನೆಕ್ಸ್ಟ್ ವೇರಿಯೇಷನ್ ಕೇಬಲ್ ರೋ. ಇದನ್ನ ಟಿ ಬಾರ್ ಅಲ್ಲೂ ಮಾಡಬಹುದು, ಕೇಬಲ್ ಅಲ್ಲೂ ಮಾಡಬಹುದು. ಬಿಕಾಸ್ ಕೇಬಲ್ ಅಲ್ಲಿ ಆರಾಮಾಗಿ ನೀಟಾಗಿ ಬೀಳುತ್ತೆ ಆಕ್ಚುಲಿ. ಅದಾದ ನಂತರ ಸೀಟೆಡ್ ರಿವರ್ಸ್ ಫ್ಲೈ, ಇದು ಅಷ್ಟೇ 2ರಿಂದ 3 ಸೆಟ್ ಮಾಡಲೇಬೇಕು. ಫಿನಿಶಿಂಗ್ ವರ್ಕೌಟ್ ಬಂದು ಕೇಬಲ್ ಫೇಸ್ಫುಲ್. ಆಕ್ಚುಲಿ ಇದನ್ನ ನೀಟಾಗಿ ಸ್ಲೋ ಆಗಿ ಹೋಲ್ಡ್ ಮಾಡಿಬಿಟ್ರೆ ಒಳ್ಳೆ ರಿಸಲ್ಟ್ ಸಿಗೋದಂತೂ ಖಂಡಿತ. ನೆಕ್ಸ್ಟ್ ವರ್ಕೌಟ್ ಬೈಸಿಪ್ಸು, ಹ್ಯಾಮರ್ ಕರ್ಲು, ಇದು ಅಷ್ಟೇ ಲೋ ವೇಟ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 2ರಿಂದ 3 ಸೆಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ EZ ಬಾರ್ ಕ್ಲೋಸ್ ಗ್ರಿಪ್ ಕರ್ಲ್, ಇದು ಅಷ್ಟೇ 2ರಿಂದ 3 ಸೆಟ್. ಆಕ್ಚುಲಿ ಬೈಸಿಪ್ಸ್ ನ ಜಾಸ್ತಿ ಟ್ರೈನ್ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ವರ್ಕೌಟ್ ಬೈಸಿಪ್ ಕರ್ಲ್. ಮಿಷಿನ್ ಇದ್ರೆ ಮಿಷಿನ್ ಅಲ್ಲಿ ಮಾಡಬಹುದು, ಇಲ್ಲ ನಿಮ್ ಜಿಮ್ ಅಲ್ಲಿ ಡಂಬಲ್ ಇದ್ರೆ ಡಂಬಲ್ ಅಲ್ಲೂ ಕೂಡ ಮಾಡಬಹುದು. ಇದನ್ನು ಅಷ್ಟೇ 2ರಿಂದ 3 ಸೆಟ್ ಮಾಡಿ. ಲಾಸ್ಟ್ ಅಂಡ್ ಫೈನಲ್ ಆಕ್ಚುಲಿ ಪ್ರೀಚರ್ ಕರ್ಲ್, ಸಿಂಗಲ್ ಹ್ಯಾಂಡಲ್ ಮಾಡಬೇಕು. ಇದು ಅಷ್ಟೇ ಸೂಪರ್ ಆಗಿ ಬೀಳುತ್ತೆ. ವರ್ಕೌಟ್ ಮುಗಿದ್ಮೇಲೆ ಪೋಸಿಂಗ್ ಮಾಡಲೇಬೇಕಿತ್ತು. ಆಕ್ಚುಲಿ ತುಂಬಾ ಟಯರ್ಡ್ ಆಗಿತ್ತು. ಸೊ ವರ್ಕೌಟ್ ಮುಗಿಸ್ ಮನೆಗೆ ಹೋಗ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಹಾಗೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.